ಏನ್ರಿ ನಿಮ್ಮ ಅವತಾರ? ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಬಾಯಿ ಬರ್ತಿಲ್ವಾ? ಮನೆಯಲ್ಲಿ ಸನ್ಯಾಸಿ ತರ ವೇಷ ಹಾಕೊಂಡು ಹೊರಗಡೆ ಕಲರ್ ಆಗಿ ಓಡಾಡ್ತಾ ಇದ್ದೀರಾ? ಈ ತರ ಬಟ್ಟೆಗಳು ಹಾಕೊಂಡು ಯಾರ್ಯಾರನ್ನ ಮೀಟ್ ಮಾಡೋದು ನೀವು? ಹೇಳ್ರಿ, ಯಾಕೆ ಒಳ್ಳೆ ಗರ ಬಡೋರ್ ತರ ನಿಂತಿದ್ದೀರಾ? ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಹೇಳ್ರಿ. ಮನೆ ಒಳಗಡೆ ಒಂದು ವೇಷ, ಮನೆ ಹೊರಗಡೆ ಈ ತರದ ವೇಷ ಹಾಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದೀರಾ. ಏನ್ ಪ್ಲಾನ್ ಮಾಡ್ಕೊಂಡು ನಮ್ಮನೆಗೆ ಬಂದು ಸೇರ್ಕೊಂಡಿರೋದು ನೀವು? ಹೇಳ್ರಿ, ನಿಮ್ಮನ್ನೇ ಕೇಳ್ತಾ ಇರೋದು. ಬಾಯ್ ಬಿಟ್ಟು ಬೊಗಳ್ರಿ. ರಂಜಿತ್, ಅದು ಅದು ಇದು ಅಂತ ಕತೆ ಹೊಡೆಯಂಗಿಲ್ಲ. ಇವತ್ತು ಸತ್ಯ ಏನು ಅಂತ ನಂಗೆ ಗೊತ್ತಾಗ್ಬೇಕು ಅಷ್ಟೇ. ಆಂಟಿ, ಯಾಕೆ ಹಾಗೆ ನಿಂತಿದ್ದೀರಾ? ಏನಾಯ್ತು ರಂಜಿತ್? ಆಂಟಿ ಏನಾದ್ರೂ ತಪ್ಪು ಮಾಡಿದ್ರಾ? ಕೇಳು, ನಿಂತಿದ್ದಾರಲ್ಲ ಇಲ್ಲಿ ಬಿಳಿ ಸೀರೆ ಉಟ್ಕೊಂಡು. ಕೇಳು, ಅವ್ರನ್ನೇ ಹೇಳ್ತಾರೆ. 3 ಹೊತ್ತು ತಲೆ ಮೇಲೆ ಉತ್ಕೊಂಡು ಮೆರೆಸ್ತಿದ್ಯಲ್ಲ, ಇದು ಅವ್ರ ಒರಿಜಿನಲ್ ಅವತಾರ. ಇದು ನೋಡು. ಏನಿದು? ನಾನು ಅದನ್ನೇ ಅವಾಗಿಂದ ಕೇಳ್ತಾನೆ ಇದ್ದೀನಿ. ಬಾಯೇ ಬಿಡ್ತಿಲ್ಲ ಅವರು. ನಮ್ಮಮ್ಮನ ತರ ಅಂತ ಯಾವಾಗಲೂ ಅವ್ರು ಪರವಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇದು ಸತ್ಯ. ಕೇಳು, ನೀನ್ ಕೇಳಿದ್ರೆ ಹೇಳ್ಬೋದೇನೋ. ಯಾವುದು ವೇಷ ಅಂತ ಕೇಳು, ಹೇಳ್ತಾರೆ. ಇಲ್ಲಿ ನಮ್ಮನೇಲಿ ಈ ತರ ಬಿಳಿ ಸೀರೆ ಉಟ್ಕೊಂಡು ಮಂತ್ರಗಳು ಹೇಳ್ಕೊಂಡು ಮಹಾ ಸಾಧ್ವಿ ತರ ಪೋಸ್ ಕೊಡೋದು, ಹೊರಗಡೆ ಗ್ಲಾಮರ್ ಗೊಂಬೆ ತರ ಬಣ್ಣದ ಬಟ್ಟೆಗಳು ಹಾಕೊಂಡು ಅವ್ರು ಇವ್ರನ್ನ ಮೀಟ್ ಮಾಡಿ ನಮ್ಮ ಮನೆ ಹಾಳು ಮಾಡೋದು ಹೇಗೆ ಅಂತ ಪ್ಲಾನ್ ಮಾಡೋದು ಅಲ್ಲ? ಹೇಳಿ ಆಂಟಿ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು. ರಂಜಿತ್ ನಿಮ್ ಮೇಲೆ ಆಪಾದನೆ ಮಾಡಿದಾಗ್ಲೂ ನಿಮ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೆ. ಹೀಗೆ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಾಯ್ ಬಿಡಿ. ಹೇಳ್ರಿ, ನಿಮ್ ಮಗಳ ತರ ಅಂತ ಹೇಳ್ತಿರ್ತೀರಿ ಯಾವಾಗ್ಲೂ. ಈಗ ಅವರೇ ಕೇಳ್ತಿದ್ದಾರೆ, ಹೇಳಿ ಏನು ಅಂತ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾವ ತರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಅಂತ ಕೆಚ್ ಹಾಕ್ತಿದ್ದೀರಾ? ಹಾಗೇನು ಇಲ್ಲ ರಂಜಿತ್. ಸಾಕ್ಷಿ, ಪ್ಲೀಸ್, ನೀನಾದ್ರೂ ನನ್ನ ಮಾತು ನಂಬು. ಪ್ರತಿದಿನ ಈ ಬಿಳಿ ಸೀರೆ ಉಟ್ಕೊಂಡು ನಂಗೆ ಬೇಜಾರಾಗೋಗಿತ್ತು. ಒಂದೇ ಒಂದ್ಸಲ ಕಲರ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಾನು ಆ ಸೀರೆ ಉಟ್ಕೊಂಡಿದ್ದು. ನಿಮ್ಮನೇಲಿ ನಾನು ಆ ಸೀರೆ ಉಟ್ಕೊಂಡ್ರೆ ನೀವೆಲ್ಲ ಎಲ್ಲಿ ತಪ್ಪು ತಿಳ್ಕೊತಿರೋ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಸೀರೆ ಉಟ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋದೆ ಅಷ್ಟೆ. ಪ್ಲೀಸ್ ರಂಜಿತ್, ನನ್ನ ಮಾತು ನಂಬಿ. ನನ್ನ ಕಲರ್ ಸೀರೆ ಉಟ್ಕೊಂಡಿದ್ದಕ್ಕೇನೆ ರಂಜಿತ್ ಇಷ್ಟೊಂದು ಬೈದ್ರು. ನಿನ್ ಮನೇಲೆ ಆ ಸೀರೆ ಉಟ್ಕೊಂಡಿದ್ದಿದ್ರೆ ಇನ್ನು ನಂಗೆ ಬೈತಿದ್ರು. ಸಾಕ್ಷಿ, ನೀನೇ ಹೇಳು ಸಾಕ್ಷಿ. ನೀನು ನಂತರ ಒಂದ್ ಹೆಣ್ಣು, ನಿನ್ಗೂ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಡವೆ ಹಾಕೋಬೇಕು ಅಂತ ಆಸೆ ಇರಲ್ವಾ? ಮನ್ಸು ಸರಿ ಇಲ್ಲದೆ ಇದ್ದಾಗ ಸನ್ಯಾಸಿ ಆಗ್ಬೇಕು ಅಂತ ಈ ಸೀರೆ ಉಟ್ಕೊಂಡೆ. ಆದ್ರೆ ಬದುಕಿನ ಮೇಲೆ ಆಸಕ್ತಿ ಬಂದಾಗ ಬಣ್ಣಕ್ಕೆ ಮರಳಾದೆ. ಅದಕ್ಕೆ ನಾನು ಆ ಬಣ್ಣದ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು. ಆದ್ರೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು ಸಾಕ್ಷಿ, ನಾನು ಮಾಡಿದ ತಪ್ಪು ಅಂತ. ಅದಕ್ಕೆ ಆ ಸೀರೆ ತೆಗೆದಿಟ್ಟು ಈ ಸೀರೆ ಉಟ್ಕೊಂಡಿದ್ದು ನಾನು ಮತ್ತೆ. ಆದ್ರೆ ರಂಜಿತ್ತು ಅಷ್ಟರಲ್ಲಿ ನನಗೆ ಇಷ್ಟೊಂದು ಪ್ರಶ್ನೆ ಕೇಳಿ ನನ್ನ ಅವಮಾನ ಮಾಡ್ತಿದ್ದಾರೆ. ನಾನು ಮಾಡಿದ ತಪ್ಪಾಯ್ತು ರಂಜಿತ್, ಕ್ಷಮಿಸ್ಬಿಡಿ.
ಮನಸ್ಸಿನ ಹೊಯ್ದಾಟದಲ್ಲಿ ನಾನು ಹಾದಿ ತಪ್ಪಿದ್ ನಿಜ. ರಂಜಿತ್, ಪಾಪ ಆಂಟಿ, ಬೇರೆ ಹೆಣ್ಮಕ್ಳಾಗೆ ಇವರು ಒಬ್ರು ಹೆಣ್ಮಗ್ಳಲ್ವಾ? ಕಲರ್ ಸೀರೆ ಉಟ್ಕೊಳ್ಬೇಕು ಅಂತ ಆಸೆ ಆಗಿದೆ, ಅದಕ್ಕೆ ಉಟ್ಕೊಂಡಿದ್ದಾರೆ ಅಷ್ಟೇ. ಹೆಣ್ಮಕ್ಳಿಗೆ ಇಂಥ ಆಸೆಗಳು ಬರೋದು ಸಹಜ. ಇದ್ರಲ್ಲ ಅಂತ ದೊಡ್ಡ ತಪ್ಪೇನ್ ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಟ್ಬಿಡಿ. ಗುಡ್. ನನಗೆ ಗೊತ್ತಿತ್ತು ನೀನು ಮತ್ತೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀನು ಈ ಥರ ಅವ್ರು ತಪ್ಪು ಮಾಡಿದಾಗಲೆಲ್ಲ ಅವ್ರ ಪರ ವಹಿಸ್ಕೊಂಡು ಮಾತಾಡಿನೇ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರೋದು. ಸರಿ ಆಯಿತು, ಬಟ್ಟೆ ವಿಷಯ ಹಾಳಾಗೋಗ್ಲಿ. ಇದಾನಲ್ಲ ಇಲ್ಲಿ, ಯಾರಂತೆ ಮನುಷ್ಯ ಹೇಳು? ಯಾರೀ ಮನುಷ್ಯ? ಅದು ನನ್ನ ಹಳೆ ಫ್ರೆಂಡು. ಓ, ಫ್ರೆಂಡ್ ಅಂದ್ರೆ ಚಿದಂಬರಮ್ಮ. ಚಿದಂಬರಮ್ಮ ಅವ್ರ ಜೊತೆ ನಾನ್ ಯಾಕೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ? ಮಗ ಆಗಿ ನೀವೇ ಅವ್ರನ್ನ ದೂರ ಇಟ್ಟಿದ್ದೀರಾ. ಪ್ಲೀಸ್ ಅವ್ರ ಜೊತೆ ನನ್ನ ಹೆಸರನ್ನ ಸೇರಿಸ್ಬೇಡಿ. ನನ್ಗೂ ಅವ್ರಿಗೂ ಯಾವ ಕಾಂಟ್ಯಾಕ್ಟು ಇಲ್ಲ. ನಾನು ಹೀಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ನನ್ನ ಹಳೆ ಫ್ರೆಂಡ್ ಸಿಕ್ಕಿದ್ರು ಅಷ್ಟೇ. ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ. ಸುಳ್ಳು ಹೇಳ್ಬೇಡಿ. ನೀವು ಯಾರನ್ನ ಮೀಟ್ ಮಾಡಕ್ ಹೋಗಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ರಂಜಿತ್, ಸುಮ್ಮನೆ ಆಂಟಿನ ಬ್ಲೇಮ್ ಮಾಡಬೇಡಿ. ಹೌದು, ಈ ಫೋಟೋಗಳೆಲ್ಲ ನಿಮಗೆ ಹೇಗೆ ಸಿಕ್ತು? ಆಂಟಿನ ಫಾಲೋ ಮಾಡ್ಕೊಂಡು ಹೋಗಿದ್ರಾ? ಮಾತಿಗೆ ಮುಂಚೆ ಅರ್ಪಿತಾ ಆಂಟಿ ತಪ್ಪು ಅಂತ ಹೇಳ್ತಿರಲ್ಲ, ನೀವು ಮಾಡಿದ ತಪ್ಪಲ್ವಾ? ಒಬ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಪ್ರೈವಸಿನ ಅಡ್ಡ ಮಾಡಿ ನೀವು ಕದ್ದು ಫೋಟೋ ತಗೊಂಡಿದ್ದೀರಲ್ಲ, ಇದು ಸರಿನಾ? ಮಾತಾಡಿ ರಂಜಿತ್. ಅಕ್ಕ, ಏನೋ ಅರ್ಜೆಂಟಾಗಿ ಬರಕ್ ಹೇಳಿದ್ರೆ ಏನ್ ವಿಷಯ? ಏನು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಏನ್ ದೊಡ್ಡ ರೌಡಿ ಅಂತ ತಿಳ್ಕೊಂಡ್ಬಂದಿದ್ಯಾ? ಏನ್ ಮಾಡಿದ್ಯಾ ನೀನು? ನಾನೇನ್ ಮಾಡ್ದೆ ಅಕ್ಕ? ನಾನೇನ್ ಮಾಡ್ದೆ ಅಂತ ಕೇಳ್ತಿಯಲ್ಲೋ? ಪೊಲೀಸ್ನವರು ಗಾಡಿ ಚೆಕ್ ಮಾಡ್ಬೇಕು, ಗಾಡಿ ನಿಲ್ಸುವಂತ ಕೈ ಅಡ್ಡ ಇಕ್ಕಿದ್ರೆ ಹಂಗೆ ಓಡ್ ಬಂದಿದ್ಯಲ್ಲ ನೀನು. ಆರ್ಯನ್ಗೆ ಮೊದ್ಲೇ ನನ್ ಕಂಡ್ರೆ ಆಗೋದಿಲ್ಲ. ಮಾಮೂಲಿ ಕೊಡ್ತೀನಿ ತಗೊಳಪ್ಪ ಅಂತ ಹೇಳಿದ್ರು ತಗೊಳ್ಳೋದಿಲ್ಲ ಅವನು. ಎಷ್ಟು ನಿನಗೆ ಕಾಣಿಸಲಿ ಅಕ್ಕ? ಆಗಲ್ಲ ಅಕ್ಕ. ಹಾಗೋ ಅಲ್ಲ ಹೀಗೋ ಅಲ್ಲ. ನೀನು ಯಾರ ಹತ್ರ ಬೇಕಾದ್ರೂ ಗಾಂಚಲಿ ತೋರ್ಸು, ಆದ್ರೆ ಆ ಮೆಂಟಲ್ ಆರ್ಯನ್ ಹತ್ರ ಮಾತ್ರ ಗಾಂಚಲಿ ತೋರ್ಸಕ್ ಹೋಗ್ಬೇಡ. ಏನೋ ನಂಗೆ DCP ಕಮಿಷನರ್ ಎಲ್ಲ ಪರಿಚಯ ಇದ್ರು ಅಂತ ಹೇಳಿ ಫೋನ್ ಮಾಡಿಸಿದಕ್ಕೆ ಸುಮ್ನೆ ಬಿಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ನಾನು ಕೋರ್ಟು ಸ್ಟೇಷನ್ ಅಂತ ನಾಯಿ ತರ ಅಲಿಬೇಕಾಗಿರೋದು. ಮಾತಾಡೋದು ಕೇಳ್ತಾ ಇಲ್ವೇನೋ? ಬಾಯಿಗೇನ್ ಬೀಗ ಹಾಕೊಂಡಿದ್ಯಾ? ಮಾತಾಡಲೇ. ಇಲ್ಲ ಅಕ್ಕ, ನಾನೇನ್ ಬೇಕು ಅಂತ ಮಾಡಿಲ್ಲ. ಅವ್ನ್ ಕೈ ಹಾಕ ತಕ್ಷಣ ನಾನು ಆಟೋ ನಿಲ್ಸ್ದೆ, ಆದ್ರೆ ಗಾಂಚಲಿ ಮಾಡಿದ್ ಅವನೇ. ಸುಮ್ನೆ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಾನೆ. ನನಗೂ ಕೋಪ ಬಂತು, ತಡ್ಕೊಳಕ್ ಆಗಿಲ್ಲ. ಆಗೋಗ್ಲಿ, ಅವ್ರ ಜೊತೆ ಏನ್ ಮಾತು ಅಂತ ಸುಮ್ಮನೆ ಟಚ್ ಮಾಡಿ ಬಂದೆ. ಅದಕ್ಕೆ ಏನೋ ದೊಡ್ಡ ವಿಷಯ ತರ ಮಾತಾಡ್ತಾನೆ. ಅವರು ಪೊಲೀಸ್ನವರು ಕಣೋ, ಏನ್ ಮಾತಾಡಿದ್ರು ನಡೆಯುತ್ತೆ. ನೀನ್ ಮಾತಾಡದೆ ಸುಮ್ಮನೆ ಇರ್ಬೇಕು. ಇಲ್ಲ ಅಂದ್ರೆ ಈ ಸೊಸೈಟಿಲಿ ಬಡವರು ಬದುಕೋದೇ ಕಷ್ಟ. ಬಡವನ ಕೋಪ ದವಡೆಗೆ ಮೂಲ ಅಂತ ನೋಡೋ. ಮೊದ್ಲು ನಿನ್ ಕೋಪನ ಕಡಿಮೆ ಮಾಡ್ಕೋ. ಹಾಗಲ್ಲ ಅಕ್ಕ, ಆತರ ಮಾತಾಡಿದ್ರೆ ಯಾರಿಗ್ ತಾನೇ ಕೋಪ ಬರಲ್ಲ? ನನಗೂ ಫ್ಯಾಮಿಲಿ ಸೆಂಟಿಮೆಂಟ್ ಅಂತ ಇದೆ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದ್ ನನ್ ಕೈಲಿ ಆಗಿಲ್ಲ ಅಕ್ಕ. ಎರಡು ಬಿಡೋಣ ಅನ್ಕೊಂಡಿದ್ದೆ, ಏನೋ ಪೊಲೀಸ್ ಅವ್ರ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಬಂದಿದ್ದೀನಿ. ನೋಡೋ, ನೀನ್ ಮಾಡೋ ಕೆಲ್ಸಕ್ಕೆ ನಾನು ಹೋಗಿ ಪೊಲೀಸ್ನವ್ರ ಹತ್ರ ಕ್ಷಮೆ ಕೇಳ್ಬೇಕಾ? ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಫ್ಯಾಮಿಲಿ ಸೆಂಟಿಮೆಂಟ್ ಅದು ಇದು ಅಂತ ಹೇಳ್ತಾ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಹೋಗಿ ಸ್ಟೇಷನ್ಗೆ ಪೊಲೀಸ್ನವ್ರ ಹತ್ರ ಸಾರಿ ಕೇಳಿ ಫೈನ್ ಕಟ್ಪಾ ಹೋಗೋ. ಏನು ಮಕ್ಕ ನೋಡ್ತಾ ಇದೀಯಾ? ತೊಲ್ಗೋ.
ಆರ್ಯ ಇಲ್ಲ. ಅವನಿದ್ದು ಎಲ್ಲಿ ದೊಡ್ಡ ಕಿರಿಕಾಗತ್ತೋ ಅನ್ಕೊಂಡಿದ್ದೆ. ಏನಪ್ಪ ನಿಂದು ಏನ್ ಕೇಸು? ಇನ್ಸ್ಪೆಕ್ಟರ್ ಆರ್ಯ ನನ್ನ ಆಟೋಗೆ ಅಡ್ಡ ಹಾಕಿದ್ರು, ನಿಲ್ಸಿಲ್ಲ, ಸ್ಟ್ರೈಟ್ ಹೋದೆ. ಅದಕ್ಕೆ ಫೈನ್ ಕಟ್ಟೋಣ ಅಂತ ಬಂದಿದ್ದೀನಿ. ಓಯ್ ಎಷ್ಟ ಧೈರ್ಯ ನಿಂಗೆ? ಓಯ್ ಎತ್ತೋ ಕೈ. ನನ್ನೇ ನಾರ್ಮಲ್ ಆಟೋ ಡ್ರೈವರ್ ಅನ್ಕೊಂಡ ಮಗನೇ. ಕೈ ಹಾಕಿದ್ರೆ 1 ವಾರ ಸಿಕ್ ಲೀವ್ ತಗೋಬೇಕಾಗತ್ತೆ. ಹುಷಾರ್. ಈ ಕೊಬ್ಬು ಏನ್ ಕಮ್ಮಿ ಇಲ್ಲ ನೀನು. ಕೊಬ್ಬು ನನಗಲ್ಲ, ನಿಮಗೆ. ಕೈಯಲ್ಲಿ ಅಧಿಕಾರ ಇದೆ ಅಂತ ಬಾಯಿ ಬಂದಂಗ್ ಮಾತಾಡೋದಲ್ದೆ ಹೊಡಿಯೋದು ಬಡಿಯೋದು ಮಾಡೋದು ನೀವು. ಸರಿ ಸರಿ ಮಾತ್ ಸಾಕು, ಮೊದ್ಲು ಫೈನ್ ಕಟ್ಟು. ಏನೋ ವಿಶಾಲಾಕ್ಷ್ಮನ್ ಕಡೆ ಅಂತ ಬಚಾವಾಗಿದ್ಯಾ? ನಮ್ DCP ಸಾಹೇಬ್ರು ಫೋನ್ ಮಾಡಿ ಹೇಳೋರೆ ಬರೀ ಫೈನ್ ಕಟ್ಸ್ಕೊಂಡ್ ಕಳ್ಸು ಅಂತ. ಇಲ್ಲ ನೀನು ಮಾರ್ಯಕ್ಕೆ ಸಾಹೇಬ್ರ ಕೈ ಸಿಕ್ಕಿದ್ರೆ ಕೈ ಮಾಡ್ಬಿಡ್ತಾ ಇದ್ದೆ ನೀನು. ಇನ್ನೊಂದ್ಸಲ ಸಿಕ್ಕಾಕೊಂಡ್ರೆ ನಮ್ಮ ಮಾರ್ಯಕ್ಕೆ ಸಾಹೇಬ್ರ ಕೈ ಒದೆ ಬೀಳುತ್ತೆ. ಹಲೋ, ನಿನ್ನ ಆರ್ಯ ಸಾಹೇಬನ್ಗೆ ನೀನ್ ಎದುರ್ಕೋ, ನಾನಲ್ಲ. ಏನಂದೆ ನೀನು? ಇನ್ನೊಂದು ಸಲ ಈ ತರ ಮಾಡ್ಬೇಡ ಅಂತ ತಾನೆ? ಮಾಡ್ತೀನೋ? ಇನ್ನೊಂದು ಸಲ ಇದ್ದೇ ತರ ಮಾಡ್ತೀನಿ. ಅದೇನ್ ಮಾಡ್ಕೊತಾರೋ ಮಾಡ್ಕೊಳಕ್ ಕೇಳಿ ನಿಮ್ಮ ಆರ್ಯ ಸಾಹೇಬ್ರಿಗೆ. ಯಾರು ಅವನು? ಅದೇ ಸರ್, ಚೆಕ್ ಪೋಸ್ಟ್ ನಿಮ್ಮ ಕರ್ಕೊಂಡು ಹೋಗಿದ್ದಲ್ಲ, ಅವನು ಫೈನ್ ಕಟ್ಟಕ್ಕೆ ಬಂದಿದ್ದ. ಅವನು ಸಾಕ್ಷಿ, ಆಫೀಸ್ಗೆ ಹೋಗಿ ಬರ್ತೀನಿ ನಾನು. ರಂಜಿತ್, ನಾನು ಸ್ವಲ್ಪ ಅಪ್ಪನ ಮನೆಗೆ ಹೋಗಿ ಬರ್ತೀನಿ. ಯಾಕೆ? ಅದು ಶೋಭಮ್ಮ ಅಜ್ಜಿ ಮನೆಗೆ ಬಂದು ಹೋದಾಗಿಂದ ಅಮ್ಮ ತುಂಬಾ ಸುಧಾರಿಸ್ಕೊಂಡಿದಾರಂತೆ. ಅದಕ್ಕೆ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ. ಓ, ಅದೇನು ಶೋಭಮ್ಮ ಮನೆಗೆ ಬಂದು ಹೋದ ತಕ್ಷಣ ನಿಮ್ಮ ತಾಯಿ ಆರಾಮಾಗಿರೋದು ಅಂಥದ್ದೇನು ಹೇಳಿದ್ರಂತೆ ಶೋಭಮ್ಮ? ಅದು ಶೋಭಮ್ಮ ಯಾಕೆ ಹೇಳ್ಬಾರ್ದಾ ಅಥವಾ ಹೇಳದೇ ಇರುವಂಥದ್ದ? ಹಾಗೇನಿಲ್ಲ ರಂಜಿತ್, ಶೋಭಮ್ಮ ಆದಿ ಬಗ್ಗೆ ಹೇಳಿದ್ರಂತೆ. ಅದಕ್ಕೆ ಈಗ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ. ಅಪ್ಪ ಫೋನ್ ಮಾಡಿ ಹೇಳಿದ್ರು. ಸರಿ, ಹಾಗಾದರೆ ಇಂಥ ಸಮಯದಲ್ಲಿ ನೀನು ಹೋಗಿ ನಿಮ್ಮ ತಾಯಿನ ಮಾತಾಡ್ಸ್ಕೊಂಡು ಬಂದರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಹೋಗ್ಬಾ. ಶೋಭಮ್ಮ ಆದಿ ಬಗ್ಗೆ ಏನು ಹೇಳಿದ್ರು ಅಂತ ಕೇಳಲ್ವಾ? ಅವನ ಬಗ್ಗೆ ತಿಳ್ಕೊಳ್ಳೋ ಯಾವ ಆಸಕ್ತಿನೂ ನನಗಿಲ್ಲ ಸರ್. ನನ್ನ ಮೇಲಿನ ದ್ವೇಷನ ನನ್ನ ತಂಗಿ ಮೇಲೆ ತೀರಿಸ್ಕೊಂಡ ಚೀಪ್. ಅವನಿಗೆ ನನ್ನ ಮೇಲೆ ದ್ವೇಷ ಇತ್ತು, ಸರಿ, ಅದಕ್ಕೆ ನನಗೇನು ಬೇಜಾರಿಲ್ಲ. ಹಾಗಂತ ನನ್ನ ತಂಗಿನ ಪ್ರೀತಿಸಿ ಅವಳನ್ನ ನಂಬಿಸಿ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟದೆ ಹೋದ್ನಲ್ಲ ಅವನು. ಸಾಯೋವರೆಗೂ ಕ್ಷಮಿಸಲ್ಲ ಸಾಕ್ಷಿ ಅವನ ನಾನು. ಅವತ್ತೇನೋ ದೊಡ್ಡದಾಗೆ ದೇವಸ್ಥಾನದಲ್ಲಿ ಎಲ್ಲರೂ ಸುತ್ತ ನಿಲ್ಲಿಸ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ ಅಂತ ಎಲ್ಲರೂ ಬೆಟ್ ಮಾಡಿ ತೋರಿಸ್ತಿದ್ದ ಅವನು. ಅದಾದ್ಮೇಲೆ ಅವನು ಮಾಡಿದ್ ಸರಿ ಅಂತ? ನನ್ನ ತಂಗಿ ನಿರೋಷ ಅವನನ್ನು ಎಷ್ಟು ನಂಬಿದ್ಲು, ಎಷ್ಟು ಪ್ರೀತಿಸ್ತಿದ್ಲು ಅವನ್ನ. ಅಂಥವಳಿಗೆ ಕೈ ಕೊಟ್ಟನಲ್ಲ ಅವನು. ನನಗೂ ಅವನ ಮೇಲೆ ದ್ವೇಷ ಇತ್ತು. ನೀನು ಸುಳ್ಳು ಹೇಳಿ ಅವನ ಹತ್ರ ನಂಗೆ ಲೋನ್ ಕೊಡ್ಸಿದ್ಯಲ್ಲ, ಅದಕ್ಕೆ ನಾನು ಕೋಪ ಮಾಡಿಕೊಂಡು ನಿನ್ನನ್ನು ತವ್ರ ಮನೆಗೆ ಕಳಿಸ್ಬೋದಿತ್ತು, ಅವನ ಮೇಲಿನ ದ್ವೇಷನ ತೀರ್ಸ್ಕೋಬೋದಿತ್ತು ಅಲ್ವಾ? ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ನಾನು ಹಾಗೆ ಮಾಡಿದ್ರೆ ನನಗೂ ಅವನಿಗೂ ಯಾವ ವ್ಯತ್ಯಾಸನೂ ಇರ್ತಿರ್ಲಿಲ್ಲ. ಏನೋ ದೊಡ್ಡ ಸಾಚ ಅವನು ಅಂತ ಮಾತಾಡ್ತಾನಲ್ಲ ಅವನು, ಸರಿಯಾಗಿದ್ದಾನಂತ ಅವನು. ನಮ್ದು ಬಿಡು ಪಾಪ. ಅವನು ಹೆತ್ತ ತಾಯಿ ಮಗಳಿಗೆ ಒಳ್ಳೇದಾಗತ್ತೆ ಅಂತ ಒಂದು ಸುಳ್ಳು ಹೇಳಿ ನಂಗೆ ಲೋನ್ ಕೊಡ್ಸಿದ್ರು.
ಅದಕ್ಕೆ ಅವ್ರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಇವತ್ತವರು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದಾನ ಅವನು ಒಬ್ಬ ಮಗ. ನಮಕ್ಕಿಷ್ಟ ಮಗ ಅನ್ಸ್ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ಬಿಡು ಸಾಕ್ಷಿ, ಇವತ್ತಲ್ಲ ಇನ್ ಯಾವತ್ತೂ ಅವನ ಬಗ್ಗೆ ತಿಳ್ಕೊಳೋದಕ್ಕೆ ನನಗೆ ಆಸಕ್ತಿ ಇರಲ್ಲ. ಅವನೊಂಥರ ವಿಷ ಜಂತು ಇದ್ದ ಹಾಗೆ. ಒಳ್ಳೇದು ಮಾಡಿದ್ರು ಕಚ್ತಾನೆ, ಕೆಟ್ಟದ್ ಮಾಡಿದ್ರು ಕಚ್ತಾನೆ. ಅದು ರಂಜಿತ್ ಪ್ಲೀಸ್ ಸಾಕ್ಷಿ, ನೀನು ಅಷ್ಟೇ ನನ್ನ ಮುಂದೆ ಯಾವತ್ತೂ ಅವನ ಹೆಸರು ಬೇಡ. ಅವನ ಹೆಸರು ಕೇಳಿದ್ರೇ ನನ್ನ ಮೈಯೆಲ್ಲ ಹುರಿಯುತ್ತೆ ಯಾಕೋ. ಸರಿ, ನೀವು ಹೇಳ್ದಾಗೆ ಆಗಲಿ. ನನಗೆ ಸ್ವಲ್ಪ ಅಪ್ಪನ ಮನೆವರೆಗೂ ಡ್ರಾಪ್ ಮಾಡ್ತೀರಾ? ಇಲ್ಲ ಸಾಕ್ಷಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಒಂದು ಕೆಲಸ ಮಾಡು, ನೀನು ಆಟೋದಲ್ಲಿ ಹೋಗು. ಬಾ, ಆಟೋ ಹಿಡ್ಕೊಡ್ತೀನಿ, ಹೋಗುವಂತೆ ಬಾ. ವಿಶಾಲಾಕ್ಷಮ್ಮ, ವಿಶಾಲಾಕ್ಷಮ್ಮ, ಯಾರವ್ರು ನನ್ನ ಹೆಸರು ಹಿಡಿದು ಕೂಗ್ತಾ ಇರೋದು? ಓ, ಏನ್ ಇನ್ಸ್ಪೆಕ್ಟ್ರೆ, ನೀವು ನಮ್ಮನೆವರೆಗೂ ಹುಡುಕೊಂಡ್ ಬಂದ್ಬಿಟ್ಟಿದ್ದೀರಾ? ಕರಿ ನೀನು ಆಟೋ ಡ್ರೈವರ್ನ. ಅವತ್ ನನ್ನ ನೋಡಿ ನನ್ನ ತಳ್ಳಿಬಿಟ್ಟು ಕೂಗಿದ್ರು ಕೇಳಿಸ್ತಾ ಇರೋ ತರ ಹೋದ. ಇವತ್ ನನ್ನಿಂದ ಎಸ್ಕೇಪ್ ಆಗಕ್ ಬಿಡಲ್ಲ. ಕರಿ ಅವನ್ನ. ಅಯ್ಯಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಇಲ್ಲಿವರೆಗೂ ಬರೋದ? ಈಗಾಗ್ಲೇ ಅವನು ಫೈನ್ ಕಟ್ ಬಂದಿದ್ದಾನಂತೆ ನೋಡಿ, ರೆಸಿಪ್ಟ್ ಕೊಟ್ಟಿದ್ದಾರೆ ನೋಡಿ. ನೋಡಿ ನೋಡಿ, ನೀವು ಕೂಗಿದ್ರು ಕೇಳಿಸ್ದೇ ಇರೋ ತರ ಹೋಗೋಂತ ಹುಡುಗ ಅಲ್ಲ ಅವನು, ದೇವ್ರಂತ ಹುಡುಗ. ಎಲ್ಲೋ ನೀವು ಕೂಗಿರೋದು ಅವನು ಕೇಳಿಸಿಲ್ಲ ಅಷ್ಟೇ. ಓ, ಅಷ್ಟ್ ದೊಡ್ಡ ವ್ಯಕ್ತಿನ ನೀನ್ ಡ್ರೈವರು ತನ್ನ ತಾನೇ ಗಾಡ್ ಅನ್ಕೊಂಡ್ಬಿಟ್ಟಿದಾನ. 2 ನಿಮಿಷ ನಿಂತ್ಕೊಂಡ್ರು ನಿಂತ್ಕೊಳ್ದೇ ಇರೋಷ್ಟು ಟೈಮ್ ಇಲ್ವಾ ಅವನ್ಗೆ? ಇವತ್ತವನ್ನ ಬಿಡಲ್ಲ, ಅವ್ನ ಮುಖ ನೋಡ್ಲೇಬೇಕು. ಕರಿ. ಅಯ್ಯಯ್ಯೋ, ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡು ತಲೆ ಯಾಕೆ ಕೆಡ್ಸ್ಕೊತಿದ್ರಾ? ಅವ್ನ್ ಕರಿಬೇಕು ತಾನೇ? ಕರಿತೀನಿ, ಸುಮ್ಮನಿರಿ. ಆದಿತ್ಯ, ಏ ಆದಿತ್ಯ, ಇನ್ಸ್ಪೆಕ್ಟ್ರು ನಿನ್ನ ನೋಡ್ಬೇಕಂತೆ, ಬಾರೋ. ತೆಗೆ ಮಫ್ಲರ್. ಬೇಡ ಸರ್. ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು. ತೆಗಿ ಮಫ್ಲರು. ನಾನು ಹೇಳಿದ್ರೇನೆ ತೆಗಿಯಲ್ವಾ? ನೀನಾ? ಹಾಂ ಸರ್, ನಾನೇ ಸರ್. ಯಾಕೆ ಸರ್? ನಿನ್ನ ಹೆಸರು ಆದಿತ್ಯನಾ? ಹೌದು ಸರ್, ನಾನೇ ಆದಿತ್ಯ. ಯಾಕೆ ಸರ್? ಏನಿಲ್ಲ, ನಿನ್ನ ಹೆಸರು ಆದಿತ್ಯ ಆಗಕ್ಕೆ ಹೇಗೆ ಸಾಧ್ಯ? ಆದಿತ್ಯ ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಯಾರು ಇಟ್ಕೋಬಾರ್ದಾ? ಏಯ್, DCP ಸಪೋರ್ಟ್ ಇದೆ ಅಂತ ನಾಲ್ಗೆ ಚಾರ್ಜ್ ಮಾಡೋ. ನನ್ನ ಕೈಗೆ ಸರಿಯಾಗಿ ಸಿಕ್ಕಾಕೊಂಡ್ರೆ ಭೂಮಿ ಮೇಲೆ ಮತ್ತೆ ಹುಟ್ಟಕ್ಕೂ ಹೆದರ್ಬೇಕು. ನೀನ್ ಯಾಕೋ ಮುಖ ಕವರ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಇದೇನು ಸರ್ ಈಗ ಕೇಳ್ತಾ ಇದ್ದೀರಾ? ನಾನೇನೋ ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿದ್ದೀನಿ ಅನ್ನೋ ಹಾಗೆ. ನನಗೆ ಡಸ್ಟ್ ಅಲರ್ಜಿ, ಅದಕ್ಕೆ ಡಾಕ್ಟ್ರ್ ಮುಖ ಮುಚ್ಕೊಂಡು ತಿರ್ಗಾಡು ಅಂತ ಹೇಳೋರೆ ಅಷ್ಟೇ, ಇನ್ನೇನಿಲ್ಲ ಸ್ವಾಮಿ. ಇನ್ಮುಂದೆ ಪೊಲೀಸವ್ರ ಗಾಡಿ ನಿಲ್ಸು ಅಂದ್ರೆ ನಿಲ್ಸೋದನ್ನ ಅಭ್ಯಾಸ ಮಾಡ್ಕೊ, ಇಲ್ಲಾಂದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ ಸರ್. ಇನ್ಸ್ಪೆಕ್ಟರ್ ಬಾರು. ಸದ್ಯ ಆ ಕಿರಿಕ್ ಪಾಟಿ ಹೋದ್ನಲ್ಲ, ಹಾಕ್ ಮಗ ಅಂಡು. ಅಲ್ಲ ಕಣೋ, ನೀನ್ ಯಾಕೆ ಅವನು ಮಕ್ಕ ತೋರ್ಸಲ್ಲ?
ನನ್ನ ಮಗನ ಯಾಕೆ ಕರ್ಕೊಂಡ್ ನಿಲ್ಸಿದ್ಯಾ ಅಲ್ಲಿ? ಅಕ್ಕ ನನಗೂ ಇನ್ಸ್ಪೆಕ್ಟರ್ಗೂ ಹಳೆ ಕಿರಿಕಕ್ಕ. ನಾನು ಇಲ್ಲಿರೋದು ಅವ್ನು ನನ್ನ ಮುಖ ನೋಡೋದು, ನನ್ನ ಟೆಂಪರ್ ರೇಸ್ ಆಗೋದು, ನಾಕ್ ಬೀಸೋದು. ಯಾಕಕ್ಕ ಇದೆಲ್ಲ? ಅದಕ್ಕೆ ಇವ್ನು ಕರ್ಕೊಂಬಂದೆ. ಅಬ್ಬಬ್ಬಬ್ಬಬ್ಬಬ್ಬ. ನೋಡು, ಪ್ರತಿ ಸಲನು ಭಾನುವಾರನೇ ಬರೋದಿಲ್ಲ. ಹುಷಾರಾಗಿರು. ಸರಿ ಕಣ. ಅವನಿಗೆ ಮಗ ಗೀಕ ತೋರ್ಸಕ್ ಹೋಗ್ಬೇಡ ತಿರ್ಗಾ. ಓಕೆ ಅಕ್ಕ. ನೀನು ಎಚ್ಚರಿಕೆ ಅಂತ ಕಲ್ತ್ಕೋ. ಸರಿ ಕಣ. ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಎಲ್ಲ ತಗೊಂಡು ಬಾರಲ್ಲ ಒಳಗಡೆ ಹೋಗೋಣ. ಸದ್ಯ ಆ ಕಿರಿಕ್ ಪಾಡಿ ತೊಳೆದ.